ನನ್ನ ಸ್ಕ್ರಿಪ್ಟ್ ಬುಕ್. ಅದರಲ್ಲಿ ಎಲ್ಲನೂ ಸ್ಕ್ರಿಪ್ಟ್ ಆಗಿದೆ. ನಾನೊಂದು ಜಾಗದ ಅಥವಾ ಒಂದು ವೀಡಿಯೋ ಮಾಡ್ತಿರುವಾಗ ಫಸ್ಟ್ ಅದನ್ನು ಬರಿತಿದ್ದೇನೆ. ಇಷ್ಟೊಂದು ಸ್ಕ್ರಿಪ್ಟ್ ಬರ್ತಿದ್ದೇನೆ. ಈಗ ಈ ಬುಕ್ಕೇ ಖಾಲಿ ಆಯಿತು, ಹೊಸ ಬುಕ್ ತಗೊಳ್ಬೇಕಷ್ಟೇ. ಏನಾದರೂ ಹೊಸದಾಗಿ ಕಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡಬೇಕಂತ ಅಂದರೆ ಕೆಲವರಿಗೆ ಈಗ ನ್ಯೂ ಇಯರ್ ರೆಸೊಲ್ಯೂಷನ್ ಇರ್ತದೆ, ನಾನು ನೆಕ್ಸ್ಟ್ ಇಯರಿಂದ ಕಂಟೆಂಟ್ ಮಾಡಬೇಕು. ಒಂದು ಫಿಟ್ನೆಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಹಾಗೆಯೇ ಟ್ರಾವೆಲ್ ಆಗಿರ್ಬೋದು. ಅದನ್ನೆಲ್ಲ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ಕ್ಯಾಮರಾ ಫೇಸ್ ಮಾಡಲಿಕ್ಕೆ ಹೆದರಬಾರ್ದು. ಸೊ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡುವಾಗ ಅದಕ್ಕೆ ವ್ಯೂಸ್ ಬರಬೇಕು, ಲೈಕ್ಸ್ ಬರಬೇಕು, ಶೇರ್ಸ್ ಬರಬೇಕು ಅಂತ ಯಾವುದೂ ಎಣಿಸಲ್ಲ. ಜಸ್ಟ್ ನನಗೆ ಈ ವಿಡಿಯೋ ಎಡಿಟ್ ಮಾಡಿ ಖುಷಿಯಾಗಿದ್ದರೆ ನಾನು ಅಪ್ಲೋಡ್ ಮಾಡ್ತೇನೆ. ಸೊ ನನ್ನೊಂದು ವೀಡಿಯೋ 11 ಮಿಲಿಯನ್ ಕೂಡ ವ್ಯೂಸ್ ಹೋಗಿದೆ. ಸೊ ಅದರಲ್ಲಿ ಕೂಡ ನನಗೆ ಎಕ್ಸ್ಪೆಕ್ಟೇಷನ್ ಏನಿರಲಿಲ್ಲ, 0 ಇತ್ತು. ಕಂಟೆಂಟ್ ಕ್ರಿಯೇಟ್ ಮಾಡೋರು ಈಗ ಸಾಕಷ್ಟು ಜನ ಇದ್ದಾರೆ, ಬಟ್ ನೀವೇನು ಯೂನೀಕಾಗಿ ತೋರಿಸ್ತೀರಾ ಅದರ ಮೇಲೆ ಇರೋದು. ಫಾಲೋವರ್ಸ್ ಜಾಸ್ತಿ ಬೇಕು ಅಂತ ಯಾವತ್ತೂ ನೀವು ವೀಡಿಯೋ ಮಾಡಲಿಕ್ಕೆ ಹೋಗಬೇಡಿ. ನೀವು ವೀಡಿಯೋ ಮಾಡಿ ನಿಮ್ಮ ಖುಷಿಗೋಸ್ಕರ, ನಿಮ್ಮ ಪ್ಯಾಷನ್ ವೀಡಿಯೋ ಅಂತ ಆದರೆ ಖಂಡಿತ ಅದಕ್ಕೋಸ್ಕರ ಮಾಡಿ. ಅದು ಬಿಟ್ಟು ನಿಮಗೆ ದುಡ್ಡು ಬರ್ತದೆ, ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಬರ್ತದೆ ಅಂತ ಹೇಳಿ ನೀವು ವೀಡಿಯೋ ಮಾಡಿದರೆ ಖಂಡಿತ ನೀವು ಗ್ರೋವೇ ಆಗೋದಿಲ್ಲ. ಯಾಕೆಂದರೆ ಕೆಲವರಿಗೆ ನಾಚಿಕೆ, ಅಂದರೆ ಅವರ ವಾಯ್ಸನ್ನು ಫ್ರೆಂಡ್ಸ್ ನೋಡಿದರೆ ಏನು ಹೇಳ್ತಾರೆ, ಅವರ ವೀಡಿಯೋವನ್ನು ನೋಡಿದರೆ ಏನು ಹೇಳ್ತಾರೆ ಅಂತ. ನೀವು ಬೆಳಿಬೇಕಂತ ಆದರೆ, ನಿಮ್ಮ ಪ್ಯಾಷನನ್ನು ಹೊರಗೆ ಹಾಕಬೇಕಂತ ಆದರೆ ಖಂಡಿತ ಇದನ್ನೆಲ್ಲ ಓವರ್ಕಮ್ ಮಾಡಬೇಕು. ಕೆಲವುದನ್ನು ಅಚೀವ್ ಮಾಡಿದ್ದೇನೆ, ಕೆಲವುದನ್ನು ಅಚೀವ್ ಮಾಡಲಿಲ್ಲ. ಬೇಜಾರಾದ ಸಂಗತಿ ಏನಂದರೆ ನಾನು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಿತ್ತು. ಈ ವರ್ಷ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡುವಾಗ ನನಗೆ ಒಂದು 2000 ಫಾಲೋವರ್ಸ್ ಇತ್ತು. ಬಟ್ ಈ ವರ್ಷ ನನ್ನ ಫಾಲೋವರ್ಸ್ ಒಂದು 14-15 ಸಾವಿರದ ಹತ್ರ ಕರ್ಕೊಂಡು ಹೋಗಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಅಂತ ಹೇಳ್ತಾ, ಹಾಯ್ ನಮಸ್ತೆ ವೀಕ್ಷಕರೇ, ಮತ್ತೊಂದು ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋ ಇನ್ನೂ ಸ್ಪೆಷಲ್ ಅಲ್ಲ ಆಯಿತಾ. ನೀವು ಜಾಸ್ತಿಯಾಗಿ ನಮ್ಮ ಚಾನಲಲ್ಲಿ ವ್ಲಾಗನ್ನು ನೋಡಿರ್ತೀರಾ, ಮೋಟೋ ವ್ಲಾಗನ್ನು ನೋಡಿರ್ತೀರಾ, ಹಾಗೆಯೇ ಟ್ರಾವೆಲ್ ಐಟನರಿ ಕೂಡ ನೋಡಿರ್ತೀರಾ. ಬಟ್ ಈ ವಿಡಿಯೋ ನಾನು ಈ ವರ್ಷ ಹೇಗೆ ನಡೆಯಿತು ಅಂತ ಹೇಳ್ತೇನೆ. ಬಟ್ ಈ ವರ್ಷದಲ್ಲಿ ಏನೆಲ್ಲ ಕಲಿತೆ ಅದನ್ನೆಲ್ಲ ಹೇಳ್ತೇನೆ. ಮತ್ತು ನೀವು ಏನಾದರೂ ಕಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡೋದಂತಾದರೆ ಏನೆಲ್ಲ ಮಾಡಬೇಕು ಅದನ್ನು ಕೂಡ ಹೇಳ್ತೇನೆ. ಸೊ ಲಾಸ್ಟ್ ಇಯರ್ ನಾನು 2025ನ ರೋಡ್ ಮ್ಯಾಪ್ ಕೂಡ ಹಾಕಿದ್ದೆ. ಅದರಲ್ಲಿ ಕೆಲವುದನ್ನು ಅಚೀವ್ ಮಾಡಿದ್ದೇನೆ, ಕೆಲವುದನ್ನು ಅಚೀವ್ ಮಾಡಲಿಲ್ಲ. ಅದರಲ್ಲಿ ಒಂದು ಬೇಜಾರಾದ ಸಂಗತಿ ಏನಂದರೆ ನಾನು ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡಬೇಕಿತ್ತು. ಅದನ್ನು ರೋಡ್ ಮ್ಯಾಪಲ್ಲಿ ಕೂಡ ಹೇಳಿದ್ದೆ, ಬಟ್ ಸ್ವಲ್ಪ ಫಂಡ್ ಅರೇಂಜ್ ಆಗಲಿಲ್ಲ. ಸೊ ಹಾಗಾಗಿ ಇಂಟರ್ನ್ಯಾಷನಲ್ ಮಾಡಲಿಕ್ಕೆ ಆಗಲಿಲ್ಲ. ಬಟ್ ಮುಂದಿನ ವರ್ಷದಲ್ಲಿ ನೋಡುವ. ನಾನು ಈಗಲೇ ಹೇಳೋದಿಲ್ಲ, ಖಂಡಿತ ಏನಾದರೂ ಚಾನ್ಸ್ ಇದ್ದರೆ ಖಂಡಿತ ಮಾಡಬೇಕು. ಹಾಗೆಯೇ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಹೊಸ ಹೊಸ ವೀಡಿಯೋಸ್ ಬರ್ತಾ ಇರುತ್ತೆ. 2026ಗೆ ಹೊಸ ವೀಡಿಯೋಸ್ ಬರ್ಬೋದು, ಹೊಸ ಜಾಗಗಳನ್ನು ನಿಮಗೆ ತೋರಿಸ್ಬೋದು ಅಂತ ಹೇಳ್ತಾ ಈ ವಿಡಿಯೋ ಸ್ಟಾರ್ಟ್ ಮಾಡುವ. ಈ ವಿಡಿಯೋ ಸ್ಟಾರ್ಟ್ ಮಾಡೋದಲ್ಲಿ ಏನು ಸ್ಕ್ರಿಪ್ಟ್ ಏನಿಲ್ಲ ಆಯಿತಾ. ನಾನು ಈ ವಿಡಿಯೋದಲ್ಲಿ ಹೇಳೋದೇನೆಂದರೆ, ಈ ವರ್ಷ ನಾನು ಏನು ಕಲಿತೆ, ಈ ಟ್ರಾವೆಲ್ ಮಾಡಿ ಏನೆಲ್ಲ ಕಲ್ತಿದ್ದೇನೆ ಅಂತ ಹೇಳಿದರೆ, ನಾವು ಟ್ರಾವೆಲ್ ಮಾಡಿದಾಗ ನಮ್ಮ ಮನಸ್ಸಲ್ಲಿರುತ್ತೆ ಕೆಲವೊಂದು. ಈಗ ನಾರ್ತ್ ಕರ್ನಾಟಕ ನಾನು ಎಣಿಸಿದ್ದೆ ತುಂಬ ಹಾರ್ಸ್ ಜನ ಅಂತ. ಬಟ್ ಈ ವರ್ಷ ನಾನು ನಾರ್ತ್ ಕರ್ನಾಟಕ ಕೂಡ ಟ್ರಾವೆಲ್ ಮಾಡಿದ್ದೇನೆ. ಬಾದಾಮಿ ಆಗಿರ್ಬೋದು, ಹಂಪಿ ಆಗಿರ್ಬೋದು, ಹಾಗೆಯೇ ಬೇರೆ ಬೇರೆ ಊರುಗಳನ್ನು, ನಾನು ಹೆಸರು ಕೇಳದಂತಹ ಊರುಗಳನ್ನು ಕೂಡ ಟ್ರಾವೆಲ್ ಮಾಡಿದ್ದೇನೆ. ಅಲ್ಲಿನ ಜನ ಕೂಡ ನಮ್ಮ ಥರನೇ, ಅಲ್ಲಿನ ಫುಡ್ ಕೂಡ ನಮ್ಮ ಥರನೇ. ಸೊ ನಮ್ಮ ಮನಸ್ಸಲ್ಲಿರೋದೇ ಹೆದರಿಕೆ, ಅಲ್ಲಿ ಜನ ಹಾಗೆ ಇದೆ ಹೀಗಿದೆ ಅಂತ. ನೀವು ಯಾವಾಗ ಟ್ರಾವೆಲ್ ಮಾಡ್ತೀರಾ ಆಗ ನಿಮಗೆ ಗೊತ್ತಾಗ್ತದೆ, ಹೇಳೋದು ಮಾತ್ರ ಅಂತ. ಕೆಲವರು ನನಗೆ ಸುಮಾರು ಜನ ಈ ಟ್ರಾವೆಲ್ ಮಾಡೋ ಮೊದಲು ಸುಮಾರು ಜನ ಹೇಳಿದ್ದಾರೆ, ನಾರ್ತ್ ಕರ್ನಾಟಕದಲ್ಲಿ ಜನ ಹಾಗಿದ್ದಾರೆ, ಸ್ವಲ್ಪ ಜಾಗ್ರತೆ ಆಗಿರು ಹಾಗೆ ಹೀಗೆ ಅಂತ. ನಿಜ ನೋಡಬೇಕಂತಾದರೆ ನಾರ್ತ್ ಕರ್ನಾಟಕದಲ್ಲೆಲ್ಲ ಎಲ್ಲ ಕಡೆಯೂ ಜನ ಕೆಟ್ಟದೇ ಇದ್ದಾರೆ. ಬಟ್ ಅಂಥ ಕೆಟ್ಟ ಜನರ ಮಧ್ಯೆ ತುಂಬ 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 ಒಳ್ಳೆಯ ಜನರು ಕೂಡ ಇದ್ದಾರೆ. ಸೊ ಇದನ್ನೆಲ್ಲ ನೀವು ಟ್ರಾವೆಲ್ ಮಾಡಿದಾಗ ಗೊತ್ತಾಗ್ತದೆ. ಸೊ ನನಗೂ ಕೂಡ ಟ್ರಾವೆಲ್ ಮಾಡಿದಾಗಲೇ ಇದು ಗೊತ್ತಾಗಿದೆ. ಏನೇ ಈ ವರ್ಷ ನಾನು ಸೋಲೋ ಟ್ರಿಪ್ ಕೂಡ ಮಾಡಿದ್ದೇನೆ. ಸೊ ಲಾಸ್ಟ್ ಇಯರ್ ಕೂಡ ಸೋಲೋ ಟ್ರಿಪ್ ಸುಮಾರು ಮಾಡಿದ್ದೇನೆ. ಬಟ್ ಈ ವರ್ಷ ನಾನು ಸೋಲೋ ಟ್ರಿಪ್ ಬೈಕಲ್ಲಿ ಕೂಡ ಮಾಡಿದ್ದೆ, ಸೋಲೋ ರೈಡ್ ಮಾಡಿದ್ದೆ. ಸೊ ನನಗೆ ತುಂಬ ಅಂದರೆ ತುಂಬ ಹೆದರಿಕೆ ಇತ್ತು ಸೋಲೋ ಟ್ರಿಪ್ ಮಾಡೋ ಮೊದಲು. ಅದೇನೆಂದರೆ ಈ ಮಧ್ಯದಲ್ಲಿ ಬೈಕ್ ಕೈ ಕೊಟ್ಟರೆ ಹೇಗಾಗುತ್ತೆ ಅಂತ. ಬಟ್ ಈ ವರ್ಷ ನಾನು ಸೋಲೋ ಟ್ರಿಪ್ ಅದು ಕೂಡ ವಯನಾಡಿಗೆ ಮಾಡಿದ್ದೇನೆ. 300 ಕಿಲೋಮೀಟರ್ 600 ಕಿಲೋಮೀಟರ್ ಹತ್ತಿರ ಮಾಡಿದ್ದೇನೆ. ಬಟ್ ಯಾವುದೇ ಪ್ರಾಬ್ಲಮ್ ಬರಲಿಲ್ಲ. ಆಗಲೇ ಹೇಳಿದಾಗೆ ಹೆದರಿಕೆ ಎಲ್ಲ ಇರೋದು ಇಲ್ಲಿ ಆಯಿತಾ. ಸೊ ಅದನ್ನೊಮ್ಮೆ ಓವರ್ಕಮ್ ಮಾಡಿದರೆ ನಾವು ಎಲ್ಲಿ ಕೂಡ ಹೋಗ್ಬೋದು ಅಂತ ಹೇಳ್ತಾ, ಈ ವಿಡಿಯೋದ ಮೇನ್ ಉದ್ದೇಶ ಇಷ್ಟೇ. ಸೊ ನಾನು ಟ್ರಾವೆಲ್ ಮಾಡಿ ಏನೆಲ್ಲ ಕಲಿತೆ ಮತ್ತು ಸೋಲೋ ಟ್ರಿಪ್ ಮಾಡಿ ಏನೆಲ್ಲ ನನಗೆ ಕಲಿಸಿತ್ತು ಅಂತ. ಈ ವರ್ಷ ನನಗೆ ತುಂಬಾ ಚೇಂಜ್ ಆಗಿದೆ. ಈ ವರ್ಷ ನಾನು ಇನ್ಸ್ಟಾಗ್ರಾಮ್ ಸ್ಟಾರ್ಟ್ ಮಾಡುವಾಗ ನನಗೆ ಒಂದು 2000 ಫಾಲೋವರ್ಸ್ ಇತ್ತು. ಬಟ್ ಈ ವರ್ಷ ನನ್ನ ಫಾಲೋವರ್ಸ್ ಒಂದು 14-15 ಸಾವಿರದ ಹತ್ರ ಕರ್ಕೊಂಡು ಹೋಗಿದ್ದೀರಾ. ಸೊ ನಿಮ್ಮೆಲ್ಲರಿಗೂ ಥ್ಯಾಂಕ್ಸ್ ಫಸ್ಟ್ ಆಫ್ ಆಲ್ ಅಂತ ಹೇಳ್ತಾ, ಇದು ನೆಕ್ಸ್ಟ್ ಇಯರ್ ಇನ್ನೂ ಕೂಡ ಜಾಸ್ತಿ ಆಗಲಿ, ಒಳ್ಳೊಳ್ಳೆ ವೀಡಿಯೋಸ್ ಹಾಕ್ತೇನೆ. ಸೊ ಈ ವರ್ಷ ನಾನು ಇನ್ನೊಂದು ಕಲ್ತದ್ದೇನೆಂದರೆ ಕನ್ಸಿಸ್ಟೆನ್ಸಿ. ನೀವು ಕನ್ಸಿಸ್ಟೆನ್ಸಿ ಆಗಿ ವೀಡಿಯೋಸ್ ಹಾಕಿದರೆ ಖಂಡಿತ ಫಾಲೋವರ್ಸ್ ಬಂದೇ ಬರ್ತಾರೆ, ಜನರು ನಿಮ್ಮನ್ನು ಗುರುತು ಹಿಡಿತಾರೆ. ಈ ಕನ್ಸಿಸ್ಟೆನ್ಸಿ ಅಂತ ಹೇಳುವಾಗ ನಿಮಗೆ ಪ್ರೆಷರ್ ಕೂಡ ಬರುತ್ತೆ ಆಯಿತಾ. ಕನ್ಸಿಸ್ಟೆನ್ಸಿ ಡೈಲಿ ವೀಡಿಯೋ ಹಾಕಲೇಬೇಕು ಅಂತ ಪ್ರೆಷರ್ ಇರುತ್ತೆ. ಸೊ ಆ ಪ್ರೆಷರ್ ಕೂಡ ಒಂದು ಲೆಕ್ಕದಲ್ಲಿ ಒಳ್ಳೆಯದೇ. ಸೊ ನೀವೇನಾದರೂ ಕಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡೋದಂತಾದರೆ
ಖಂಡಿತ ಕನ್ಸಿಸ್ಟೆನ್ಸ್ ಆಗಿರಿ, ಹಾಗೆ ನಿಮಗೆ ಖಂಡಿತ ರಿಸಲ್ಟ್ಸ್ ಬರ್ತದೆ. ಮತ್ತು ಇನ್ನೊಂದು ಏನು ಕಲ್ತದಂದರೆ, ನಾವು ಏನು ಎಣಿಸ್ತೇವೆ ಅದರಾಗೆ ಯಾವುದು ನಡೆಯೋದಿಲ್ಲ. ಸೊ ಫಾರ್ ಎಕ್ಸಾಂಪಲ್ ನಮ್ಮ ಹಂಪಿ ಟ್ರಿಪ್ಪನ್ನು ನೀವು ನೋಡಿದರೆ, ಅದರಲ್ಲಿ ನಾವು ಹಂಪಿಗೆಲ್ಲ ಪ್ಲ್ಯಾನ್ ಮಾಡಿದ್ವಿ, ಅಲ್ಲಿ ಸ್ಟೇ ಆಗಲಿಕ್ಕೆಲ್ಲ ಪ್ಲ್ಯಾನ್ ಮಾಡಿದ್ವಿ. ಬಟ್ ನಾವು ಹಂಪಿ ಹೋದಾಗ ಲಾಂಗ್ ವೀಕೆಂಡ್ ಬಂದು ಅಲ್ಲಿ ಸ್ಟೇ ಆಗಲಿಕ್ಕೂ ಕೂಡ ಜಾಗ ಇರಲಿಲ್ಲ, ದೇವಸ್ಥಾನಗಳಲ್ಲಿ ಕೂಡ ಜಾಗ ಇರಲಿಲ್ಲ. ಸೊ ಹಾಗಾಗಿ ನಾವು ಲಾಸ್ಟಿಗೆ ಯಾರದೋ ಒಬ್ಬರ ಮನೆ, ಪಾಪ ನಿಜವಾಗಲೂ ಅವರು ದೇವರಂಥ ಮನುಷ್ಯರವರು, ಸೊ ಅವರ ಮನೆಯಲ್ಲಿ ಸ್ಟೇ ಅದು. ಸೊ ಅವರು ಕೂಡ ನಮ್ಮ ಮನಸ್ಸಲ್ಲಿ ಯಾವತ್ತೂ ಇರ್ತಾರೆ. ಸೊ ಇದನ್ನು ಹೇಳೋದು, ನಾವು ಏನು ಪ್ಲ್ಯಾನ್ ಮಾಡ್ತೇವೆ ಟ್ರಿಪ್ಪಲ್ಲಿ ಅಥವಾ ಲೈಫಲ್ಲಿ, ಆ ಥರದ್ದು ಏನೂ ಆಗಲ್ಲ, ಎಲ್ಲ ದೇವರದೇ ಪ್ಲ್ಯಾನ್. ಸೊ ನೀವೇನಾದರೂ ಈ ಹೊಸ ವರ್ಷಕ್ಕೆ ಹೋಗ್ತಾ ಇರುವಾಗ ನಿಮಗೆ ಕನ್ಫ್ಯೂಸ್ ಆಗ್ತಾ ಇದ್ದರೆ, ನಾನು ಏನು ಮಾಡಬೇಕು, ಈ ಇನ್ಸ್ಟಾಗ್ರಾಮಲ್ಲಿ ಏನು ಮಾಡಬೇಕು, ಯೂಟ್ಯೂಬಲ್ಲಿ ಏನು ಮಾಡಬೇಕು, ಲೈಫಲ್ಲಿ ಏನು ಮಾಡಬೇಕು ಅಂತ. ಸೊ ಕೆಲವರು ಸುಮಾರು ಜನ ನನಗೆ ಮೆಸೇಜ್ ಮಾಡ್ತಾರೆ, ಸೊ ಬ್ರೋ ನೀವು ಹೇಗೆ ಇನ್ಸ್ಟಾಗ್ರಾಮ್ ನಮಗೆ ಟಿಪ್ಸ್ ಕೊಡಿ ಹಾಗೆ ಹೀಗೆ ಅಂತ. ನನಗೂ ಕೂಡ ಏನಂತ ಗೊತ್ತಿಲ್ಲ. ನಾನು ನನ್ನ ವೀಡಿಯೋವನ್ನು ಕನ್ಸಿಸ್ಟೆನ್ಸಿಯಾಗಿ ಹಾಕ್ತಾಯಿದ್ದೆ. ಸೊ ನಾನೊಂದು ವೀಡಿಯೋ ಅಪ್ಲೋಡ್ ಮಾಡುವಾಗ ಅದಕ್ಕೆ ವ್ಯೂಸ್ ಬರಬೇಕು, ಲೈಕ್ಸ್ ಬರಬೇಕು, ಶೇರ್ಸ್ ಬರಬೇಕು ಅಂತ ಯಾವುದೂ ಎಣಿಸಲ್ಲ. ಜಸ್ಟ್ ನನಗೆ ಈ ವಿಡಿಯೋ ಎಡಿಟ್ ಮಾಡಿ ಖುಷಿಯಾಗಿದ್ದರೆ ನಾನು ಅಪ್ಲೋಡ್ ಮಾಡ್ತೇನೆ. ನನ್ನೊಂದು ವೀಡಿಯೋ 11 ಮಿಲಿಯನ್ ಕೂಡ ವ್ಯೂಸ್ ಹೋಗಿದೆ. ಸೊ ಅದರಲ್ಲಿ ಕೂಡ ನನಗೆ ಎಕ್ಸ್ಪೆಕ್ಟೇಷನ್ ಏನಿರಲಿಲ್ಲ, 0 ಇತ್ತು. ಸೊ ಅದು ಹಾಗೆ ಹೇಳೋದು, ಎಕ್ಸ್ಪೆಕ್ಟೇಷನ್ ಇರಬಾರ್ದು ಯಾವುದೇ ವೀಡಿಯೋ ಆಗಲಿ, ಯಾವುದೇ ಲೈಫಲ್ಲಿ ಆಗಲಿ ಕೂಡ. ಸೊ ಎಕ್ಸ್ಪೆಕ್ಟೇಷನ್ ಇದ್ದಾಗ ಆ ವಿಡಿಯೋ ಒಳ್ಳೆ ಆಗಿದ್ದರೆ ಖಂಡಿತ ಜನರು ಅದನ್ನು ಮೇಲೆ ರೀಚ್ ಮಾಡಿಸ್ತಾರೆ. ಸೊ ನೀವು ಕೂಡ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಹಾಕಿ, ಹಾಗೆಯೇ ಒಳ್ಳೊಳ್ಳೆ ವೀಡಿಯೋ ಹಾಕಿ, ಸುಮ್ಮನೆ ವೀಡಿಯೋ ಮಾಡಿ ಹಾಕಬೇಡಿ. ಯಾಕಂದರೆ ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಒಳ್ಳೆಯದಕ್ಕೆ ಅಷ್ಟೊಂದು ಫಾಲೋವರ್ಸ್ ಬರೋದಿಲ್ಲ, ಕೆಟ್ಟದಕ್ಕೆ ಮಾತ್ರ. ಆದರೂ ಕೂಡ ನಿಮ್ಮ ಈ ಕ್ಯಾರೆಕ್ಟರ್ ಏನಿದೆ ಅದು ಡಿಸೈಡ್ ಆಗೋದು ನಿಮ್ಮ ವೀಡಿಯೋ ಮೇಲೆ. ಸೊ ಹಾಗಾಗಿ ಒಳ್ಳೆ ವೀಡಿಯೋ ಹಾಕಿ, ಒಳ್ಳೊಳ್ಳೆ ಕನ್ಸಿಸ್ಟೆನ್ಸಿಯಾಗಿ ವೀಡಿಯೋ ಹಾಕಿ. ಈ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡುವಾಗ ನಿಮಗೆ ಪ್ರೆಷರ್ ಕೂಡ ಬರುತ್ತೆ. ಆ ಪ್ರೆಷರ್ ಕೂಡ ಒಳ್ಳೆಯದಂತ ಹೇಳ್ತಾ ವೀಡಿಯೋ ಹಾಕ್ತಾಯಿರಿ. ಹೊಸ ವೀಡಿಯೋಗಳನ್ನು, ಹೊಸ ಜಾಗಗಳನ್ನು, ಅಥವಾ ಹೊಸ ನಿಮ್ಮ ಏನಾದರೂ ಐಡಿಯಾ ಇದ್ದರೆ ಖಂಡಿತ ಅದನ್ನು ಕೂಡ ತೋರಿಸಿ. ಯಾಕಂದರೆ ಕಂಟೆಂಟ್ ಕ್ರಿಯೇಟ್ ಮಾಡೋರು ಈಗ ಸಾಕಷ್ಟು ಜನ ಇದ್ದಾರೆ. ಬಟ್ ನೀವೇನು ಯೂನೀಕಾಗಿ ತೋರಿಸ್ತೀರಾ ಅದರ ಮೇಲೆ ಇರೋದು. ಬಟ್ ನಿಮಗೆ ಈ ಫಾಲೋವರ್ಸ್ ಜಾಸ್ತಿ ಬೇಕು ಅಂತ ಯಾವತ್ತೂ ನೀವು ವೀಡಿಯೋ ಮಾಡಲಿಕ್ಕೆ ಹೋಗಬೇಡಿ. ನೀವು ವೀಡಿಯೋ ಮಾಡಿ ನಿಮ್ಮ ಖುಷಿಗೋಸ್ಕರ, ನಿಮ್ಮ ಪ್ಯಾಷನ್ ವೀಡಿಯೋ ಅಂತ ಆದರೆ ಖಂಡಿತ ಅದಕ್ಕೋಸ್ಕರ ಮಾಡಿ. ಅದು ಬಿಟ್ಟು ನಿಮಗೆ ದುಡ್ಡು ಬರ್ತದೆ, ಇನ್ಸ್ಟಾಗ್ರಾಮಲ್ಲಿ ಪ್ರಮೋಷನ್ ಬರ್ತದೆ ಅಂತ ಹೇಳಿ ನೀವು ವೀಡಿಯೋ ಮಾಡಿದರೆ ಖಂಡಿತ ನೀವು ಗ್ರೋವೇ ಆಗೋದಿಲ್ಲ. ಸೊ ನಿಮಗೆ 50 100K ಫಾಲೋವರ್ಸ್ ಬಂದರೂ ನಿಮಗೆ ಸ್ಯಾಟಿಸ್ಫೈ ಆಗೋದೇ ಇಲ್ಲ. ಸೊ ನೀವು ಒಂದು ವೇಳೆ ನಿಮ್ಮ ಪ್ಯಾಷನನ್ನು ಜನರಿಗೆ ತೋರಿಸ್ತಾ ಇದ್ದೀರಾ, ಪ್ಯಾಷನನ್ನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತಾ ಇದ್ದೀರಾ ಅಂತ ಹೇಳಿದರೆ ನಿಮಗೆ 5,000 ಅಲ್ಲ 2,000 ಸಬ್ಸ್ಕ್ರೈಬರ್ಸ್ ಇದ್ದರು, 2,000 ಫಾಲೋವರ್ಸ್ ಇದ್ದರೂ ಖುಷಿ ಸಿಗುತ್ತೆ. ಕೊನೆಯದಾಗಿ ನೀವೇನಾದರೂ ಹೊಸತಾಗಿ ಕಂಟೆಂಟ್ ಕ್ರಿಯೇಟ್ ಸ್ಟಾರ್ಟ್ ಮಾಡಬೇಕಂತ ಅಂದರೆ ಕೆಲವರಿಗೆ ಈಗ ನ್ಯೂ ಇಯರ್ ರೆಸೊಲ್ಯೂಷನ್ ಇರ್ತದೆ, ನಾನು ನೆಕ್ಸ್ಟ್ ಇಯರಿಂದ ಕಂಟೆಂಟ್ ಮಾಡಬೇಕು. ಒಂದು ಫಿಟ್ನೆಸ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಹಾಗೆಯೇ ಟ್ರಾವೆಲ್ ಆಗಿರ್ಬೋದು. ಅದನ್ನೆಲ್ಲ ಮಾಡಬೇಕಾದ್ರೆ ಫಸ್ಟ್ ಆಫ್ ಆಲ್ ನೀವು ಕ್ಯಾಮರಾ ಫೇಸ್ ಮಾಡಲಿಕ್ಕೆ ಹೆದರಬಾರ್ದು. ಸೊ ನೋಡಿ, ನಾನೀಗ ಡೈರೆಕ್ಟಾಗಿ ಕ್ಯಾಮರಾವನ್ನು, ಈ ಕ್ಯಾಮರಾದ ಕಣ್ಣೇನಿದೆ ಅದನ್ನು ಎದುರಿನವರ ಕಣ್ಣು ಅಂತ ಎಣಿಸಿ ಮಾತಾಡ್ತಿದ್ದೇನೆ. ಸೊ ಫಸ್ಟಿಗೆ ನನಗೂ ಕೂಡ ಹೆದರಿಕೆ ಆಗಿತ್ತು, ಹೇಗೆ ಕ್ಯಾಮರಾ ನೋಡಿ ಮಾತಾಡೋದಂತ. ಬಟ್ ಈಗ ಅಭ್ಯಾಸ ಆಗಿದೆ. ಸೊ ನಿಮಗೂ ಅಷ್ಟೇ, ಒಂದು 2 ತಿಂಗಳು 3 ತಿಂಗಳು ಹೋಗುವಾಗ ನೀವು ಪರ್ಫೆಕ್ಟ್ ಆಗ್ತೀರಾ. ಹಾಗೆಯೇ ಮಾತಾಡೋದ್ರಲ್ಲೂ ಕೂಡ ನಂದು ಕೂಡ ಅಷ್ಟೊಂದು ಕರೆಕ್ಟಾಗಿ ಬರೋದಿಲ್ಲ, ನಂದು ಎಲ್ಲನೂ ಸ್ಕ್ರಿಪ್ಟ್ ಆಗಿರುತ್ತೆ. ಈ ಒಂದು ವೀಡಿಯೋ ಅಲ್ಲ, ಬೇರೆಲ್ಲ ವೀಡಿಯೋ ಸ್ಕ್ರಿಪ್ಟ್ ಆಗಿರ್ತದೆ, ಟ್ರಾವೆಲ್ ಆಗಿರ್ಬೋದು, ಬೇರೆಲ್ಲ. ಹಾಗಾಗಿ ನಾನು ಹೇಳೋದು, ನೀವು ಫಸ್ಟಿಗೆ ಕ್ಯಾಮರಾ ಒಂದು ಕಡೆ ಕ್ಯಾಮರಾ ಇಟ್ಟು ಅದನ್ನು ನೋಡಿ ಫೇಸ್ ಮಾಡಿ 4-5 ಸಲ ವೀಡಿಯೋ ಮಾಡಿ ನೀವೇ ನೋಡಿ. ಅದಾದಮೇಲೆ ನೀವು ಚಾನಲಲ್ಲಿ ಅಪ್ಲೋಡ್ ಮಾಡ್ಬೋದು. ನಿಮಗೆ ನಿಮ್ಮ ಫ್ರೆಂಡ್ಸ್ ಅವರು ನೋಡ್ತಾರಂತ ಆದರೆ ಅವರಿಗೆ ಗೊತ್ತಾಗದಾಗೆ ಒಂದು ಸಣ್ಣ ಚಾನಲ್ ಮಾಡಿ. ಅಥವಾ ಇನ್ಸ್ಟಾಗ್ರಾಮಲ್ಲಿ ಟ್ರಯಲ್ ರೀಲ್ಸ್ ಅಂತಿದೆ, ಟ್ರಯಲ್ ರೀಲ್ಸಲ್ಲಿ ಅಪ್ಲೋಡ್ ಮಾಡಿದರೆ ನಿಮಗೆ ಆ ವಿಡಿಯೋ ಬೇರೆಯವರಿಗೆ ಕಾಣ್ತದೆ, ನಿಮ್ಮ ಫ್ರೆಂಡ್ಸ್ ಅವರಿಗೆ ಕಾಣೋದಿಲ್ಲ. ಯಾಕೆಂದರೆ ಕೆಲವರಿಗೆ ನಾಚಿಕೆ, ಅಂದರೆ ಅವರ ವಾಯ್ಸನ್ನು ಫ್ರೆಂಡ್ಸ್ ನೋಡಿದರೆ ಏನು ಹೇಳ್ತಾರೆ, ಅವರ ವೀಡಿಯೋವನ್ನು ನೋಡಿದರೆ ಏನು ಹೇಳ್ತಾರೆ ಅಂತ. ಬಟ್ ನೀವು ಬೆಳಿಬೇಕಂತ ಆದರೆ, ನಿಮ್ಮ ಪ್ಯಾಷನನ್ನು ಹೊರಗೆ ಹಾಕಬೇಕಂತ ಆದರೆ ಖಂಡಿತ ಇದನ್ನೆಲ್ಲ ಓವರ್ಕಮ್ ಮಾಡಬೇಕು. ಹಾಗೆಯೇ ನಾನು ಹೇಳಿದಾಗೆ ನನ್ನ ಎಲ್ಲ ವೀಡಿಯೋ ಕೂಡ ಸ್ಕ್ರಿಪ್ಟ್, ಆಯಿತಾ. ಇಲ್ಲಿ ನೋಡಿ, ಇದು ನನ್ನ ಸ್ಕ್ರಿಪ್ಟ್ ಬುಕ್. ಇದರಲ್ಲಿ ಎಲ್ಲನೂ ಸ್ಕ್ರಿಪ್ಟ್ ಆಗಿದೆ. ನಾನೊಂದು ಜಾಗದ ಅಥವಾ ಒಂದು ವೀಡಿಯೋ ಮಾಡ್ತಿರುವಾಗ ಫಸ್ಟ್ ಅದನ್ನು ಬರೀತೇನೆ, ಹೇಗೆ ಹೇಳ್ಬೋದು, ಹೇಗೆ ಮಾಡ್ಬೋದು ಅಂತ. ಸೊ ಅದಾದಮೇಲೆ ನಾನು ವೀಡಿಯೋ ಶೂಟ್ ಮಾಡುವಂಥದ್ದು. ಇದು ವಾಯ್ಸ್ ಓವರ್ ಆಗಿರಲಿ, ಅಥವಾ ಐಟನರಿ ವೀಡಿಯೋ ಆಗಿರಲಿ, ಅಥವಾ ಯಾವುದೇ ಟ್ರಾವೆಲ್ ವೀಡಿಯೋ ಆಗಿರಲಿ, ಅದನ್ನು ಸಿನಿಮ್ಯಾಟಿಕ್ ಮಾಡೋಕ್ಕೋಸ್ಕರ ನಾನು ಈ ಥರ ಸ್ಕ್ರಿಪ್ಟ್ ಬರೆಯೋದು. ಇಷ್ಟೊಂದು ಸ್ಕ್ರಿಪ್ಟ್ ಬರ್ತಿದ್ದೇನೆ. ಈಗ ಈ ಬುಕ್ಕೇ ಖಾಲಿ ಆಯಿತು, ಹೊಸ ಬುಕ್ ತಗೊಳ್ಬೇಕಷ್ಟೇ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಈ ಒಂದು ವಿಡಿಯೋ ಸಣ್ಣ ವಿಡಿಯೋ, ಯಾವುದೇ ಪ್ಲ್ಯಾನ್ ಇಲ್ಲ, ಹಾಗೆಯೇ ಕಾನ್ಸೆಪ್ಟ್ ಇಲ್ಲ ಅಥವಾ ಸ್ಕ್ರಿಪ್ಟ್ ಇಲ್ಲ. ನಾನು ಈ ವರ್ಷದಲ್ಲಿ ಏನೆಲ್ಲ ಕಲಿತೆ ಮತ್ತು ನೀವು ನೆಕ್ಸ್ಟ್ ಇಯರ್ ಏನೆಲ್ಲ ಮಾಡ್ಬೋದು, ಈ ಕ್ಯಾಮರಾವನ್ನು ಹೇಗೆ ಫೇಸ್ ಮಾಡ್ಬೋದು, ಹಾಗೆಯೇ ಮೇಯ್ನಾಗಿ ಏನೆಲ್ಲ ಬೇಕು ಅಂತ ಹೇಳೋ ಒಂದು ಉದ್ದೇಶದಿಂದ ಈ ವಿಡಿಯೋ ಮಾಡಿದ್ದು. ಸೊ ಇಷ್ಟನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನು ಬಯಸ್ತಾ ಇದ್ದೇನೆ.
ಸೊ ನೆಕ್ಸ್ಟ್ ಇಯರ್ ನಾನು ಆಗಲೇ ಹೇಳಿದಾಗೆ ಇನ್ನೂ ಜಾಸ್ತಿ ಜಾಗಗಳನ್ನು ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ, ಹೊಸ ಹೊಸ ಜಾಗಗಳನ್ನು ತೋರಿಸಲಿಕ್ಕೆ ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಇನ್ನು ನೆಕ್ಸ್ಟ್ ಇಯರಲ್ಲಿ ಸಿಗುವ ಹೊಸ ಹೊಸ ಜಾಗಗಳೊಂದಿಗೆ ಅಂತ ಹೇಳ್ತಾ ಸಿ ಯು, ಟೇಕ್ ಕೇರ್, ಬಾಯ್ ಬಾಯ್.